ವೀಕ್ಷಕರೇ ನಮಸ್ಕಾರಗಳು. ವೀಕ್ಷಕರೇ, ದತ್ತುರಿಯ ಎಲೆಯಿಂದ ನೀವು ಸ್ತ್ರೀ ವಶೀಕರಣವನ್ನ ಮಾಡಿದ್ದೇ ಆಗಿದ್ರೆ ಆ ಸ್ತ್ರೀ ಜೀವನ ಪೂರ್ತಿಯಾಗಿ ನಿಮ್ಮನ್ನ ಬಿಟ್ಟು ಎಂದಿಗೂ ಕೂಡ ದೂರ ಹೋಗುವುದಿಲ್ಲ ವೀಕ್ಷಕರೇ. ಹೌದು, ಇದು ತುಂಬಾನೇ ಪವರ್ಫುಲ್ ಮತ್ತು ಶಕ್ತಿಶಾಲಿಯಾದಂತಹ ವಿಧಾನ. ಇದರ ಅನುಭವವನ್ನ ಕೇವಲ 5 ನಿಮಿಷದಲ್ಲಿ ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ಹೌದು, ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಒಂದು ವಿಧಾನವನ್ನ ಹೇಗೆ ಮಾಡುತ್ತಾರೆಂದು ಹೇಳ್ಕೊಡ್ತೇವೆ. ಈ ಒಂದು ತಂತ್ರವನ್ನ ಮಾಡಲು ನಿಮಗೆ ಬೇಕಾಗಿರುವ ಸಾಮಗ್ರಿಗಳೆಂದ್ರೆ ದತ್ತುರಿಯ ಎಲೆ ಬೇಕಾಗುತ್ತೆ ಮತ್ತು ಅದರದೇ ಆದಂತಹ 2 ಹೂವುಗಳು ಬೇಕಾಗುತ್ತೆ ವೀಕ್ಷಕರೇ. ಮತ್ತು ಅದರ ಜೊತೆಗೆ 2 ಲವಂಗದ ಅವಶ್ಯಕತೆ ಕೂಡ ಈ ಒಂದು ತಂತ್ರಕ್ಕೆ ಇದೆ ವೀಕ್ಷಕರೇ. ಹೌದು, ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಕುಂಕುಮದ ಅವಶ್ಯಕತೆ ಕೂಡ ಬೇಕಾಗುತ್ತೆ ವೀಕ್ಷಕರೇ. ಮತ್ತು ಕೊನೆಯದಾಗಿ ಒಂದು ಪೆಣ್ಣಿನ ಅವಶ್ಯಕತೆ ಕೂಡ ಇರುತ್ತೆ ವೀಕ್ಷಕರೇ. ಈ ಒಂದು ವಶೀಕರಣ ತಂತ್ರವನ್ನ ನೀವು ಬಯಸಿದ ಸ್ತ್ರೀ ಮೇಲೆ ಮಾಡಿದ್ದೇ ಆಗಿದ್ರೆ ಆ ಒಂದು ಸ್ತ್ರೀ ನಿಮ್ಮನ್ನ ಬಿಟ್ಟು ಎಂದಿಗೂ ಕೂಡ ದೂರ ಹೋಗುತ್ತಿಲ್ಲ ವೀಕ್ಷಕರೇ. ಅವರು ನಿಮ್ಮ ಹತ್ತಿರನೇ ಓಡಿ ಬರುತ್ತಾರೆ ಖಂಡಿತ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ಒಂದು ತಂತ್ರವನ್ನ ಹೇಗೆ ಮಾಡುತ್ತಾರೆಂದು ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಮೊದಲನೆಯದಾಗಿ ಆ ಒಂದು ದತ್ತುರಿಯ ಎಲೆಯನ್ನ ತೆಗೆದುಕೊಳ್ಳಿ. ದತ್ತುರಿಯ ಎಲೆಯ ಮೇಲೆ ಪೆನ್ನಿನ ಸಹಾಯದಿಂದ ಆ ಒಂದು ಎಲೆಯ ಮೇಲೆ ಮೊದಲಿಗೆ ನಿಮ್ಮ ವಶೀಕರಣಕ್ಕೆ ಆಗುವವರ ಹೆಸರನ್ನ ನೀವು ಮೊದಲಿಗೆ ಬರೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ. ಹೌದು, ಎಕ್ಸಾಂಪಲ್ಗಾಗಿ ಇಂದಿರಾ ಎಂದು ಬರೆದುಕೊಳ್ತಿ. ಹೀಗೆ ಆ ಒಂದು ಹೆಸರನ್ನ ಬರೆದ ಆದ ನಂತರ ವೀಕ್ಷಕರೇ, ಆ ಒಂದು ಹೆಸರಿನ ಕೆಳಗೆ ಒಂದು ಪ್ಲಸ್ ಚಿಹ್ನೆಯನ್ನ ಬರೆದುಕೊಳ್ಳಿ. ನಂತರ ಬರೆದ ಆದಮೇಲೆ ಅದರ ಕೆಳಗಡೆ ನಿಮ್ಮ ಹೆಸರನ್ನ ಬರೆದುಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್, ನಿಮ್ಮ ಹೆಸರು ಮೋಹಿತ್ ಅಂತ ಬರೆದುಕೊಳ್ಳಿ ವೀಕ್ಷಕರೇ. ಹೀಗೆ ವೀಕ್ಷಕರೇ, ಆ 2 ಹೆಸರುಗಳನ್ನ ಬರೆದ ಆದಮೇಲೆ ಈಗ ಮುಂದೆ ಏನು ಮಾಡಬೇಕಪ್ಪ ಅಂದರೆ, ಈಗ 2 ಲವಂಗಗಳನ್ನ ತೆಗೆದುಕೊಳ್ಳಿ. ಹೂವು ಇರುವಂತಹ 2 ಲವಂಗವನ್ನು ತೆಗೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ. ತೆಗೆದುಕೊಂಡು ಈ ಒಂದು ರೀತಿ ಆ ಒಂದು ಎಲೆಯ ಮೇಲೆ ಇಡಬೇಕಾಗುತ್ತೆ ವೀಕ್ಷಕರೇ. ಈಗ ಆ ಒಂದು ಲವಂಗವನ್ನ ಇಟ್ಟ ತಕ್ಷಣ ಅದರ ಮೇಲೆ ಸ್ವಲ್ಪ ಕುಂಕುಮವನ್ನ ಈ ರೀತಿಯಾಗಿ ಹಾಕೊಳ್ಳಿ ವೀಕ್ಷಕರೇ. ಹೌದು, ಕುಂಕುಮವನ್ನ ಹಾಕಿಕೊಂಡ ನಂತರ ಆ ಒಂದು ಎಲೆಯನ್ನ ಫೋಲ್ಡ್ ಮಾಡಿಕೊಳ್ಳಿ ವೀಕ್ಷಕರೇ. ಗಮನದಲ್ಲಿಟ್ಟು ನೋಡಿ ವೀಕ್ಷಕರೇ, ಈ ಒಂದು ತಂತ್ರವನ್ನ ಹೇಗೆ ಮಾಡುತ್ತಿದ್ದೇವೋ ಅದೇ ರೀತಿ ನೀವು ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಕೊನೆಯದಾಗಿ ಆ ಒಂದು ಎಲೆ ಮತ್ತು ಆ ಒಂದು 2 ಹೂವುಗಳನ್ನ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಸ್ಮಶಾನದಲ್ಲಿ ಉಳಿ ಬರಬೇಕಾಗುತ್ತೆ ವೀಕ್ಷಕರೇ. ಹೌದು, ಒಂದು ವೇಳೆ ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿ. ಅವರು ನಿಮಗೆ ಕೆಲವು ಪೂಜಾ ವಿಧಾನಗಳ ಮೂಲಕ ನಿಮ್ಮ ಒಂದು ಕಾರ್ಯವನ್ನ ಮಾಡಿಕೊಡ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.